ಕೂಡ ಬಂದು ನೋಡಿ ಕಾಲ್ ಸೂಪು. ಹಾಯ್ ಫ್ರೆಂಡ್ಸ್, ನಾನು ರೇಖಾ ಜೇನಿ. ಸೊ ಈಗ ನಾನು ಬಂದಿರೋ ಜಾಗ ಯಾವುದು ಅಂತ ನೋಡಿದ್ರೆ ಎಕ್ಸಾಕ್ಟ್ ನಾಗರಬಾವಿ ಸರ್ಕಲಲ್ಲಿ ಲೊಕೇಟೆಡ್ ಆಗಿರೋ ಸೊ ಹೋಟೆಲ್ ಪ್ರಶಾಂತ್ ಗೌಡ್ರ ಮನೆ. ಸೊ ಇದು ಇಲ್ಲಿ ನಾಗರಬಾವಿ ಸರ್ಕಲಲ್ಲಿ ತುಂಬ ಫೇಮಸ್ ಆಗಿರೋ ಒಂದು ಪ್ಲೇಸು ಫ್ರೆಂಡ್ಸ್. ಸೊ ಇಲ್ಲಿ ಏನೆಲ್ಲ ಸಿಗುತ್ತೆ ಮತ್ತು ಯಾವ ಥರ ವೆರೈಟೀಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಒಳಗೆ ಹೋಗಿ ನೋಡೋಣ. ಸೊ ನನ್ನ ಜೊತೆ ನೀವು ಕೂಡ ಬನ್ನಿ, ನಾನು ಫುಡ್ ರಿವ್ಯೂ ಕೊಡ್ತೀನಿ. ಸೊ ಅದು ಮಾತ್ರ ಅಲ್ಲದೆ ನನ್ನ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಗ ನೆಕ್ಸ್ಟ್ ನಾನು ಹಾಕೋ ವೀಡಿಯೋ ಬಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಸೊ ಬನ್ನಿ ಫ್ರೆಂಡ್ಸ್, ನನ್ನ ಜೊತೆ ನೀವು ಕೂಡ ಬಂದು ಒಳಗೆ ಹೋಗಿ ಚೆನ್ನಾಗಿ ತಿನ್ಕೊಂಡು ಬರೋಣ. ಎಸ್ ಫ್ರೆಂಡ್ಸ್, ಸೊ ಈಗ ಬಂದು ಈ ಒಂದು ಹೋಟೆಲ್ ಏನಿದೆ ಪ್ರಶಾಂತ್ ಗೌಡ್ರ ಮನೆ. ಸೊ ಇಲ್ಲಿ ಬಂದು ಇವತ್ತು ಸ್ಪೆಷಲಾಗಿ ಬಂದು ಕಾಲ್ ಸೂಪು ತುಂಬ ಸ್ಪೆಷಲ್ ಅಂತ ಹೇಳಿದ್ರು. ಸೊ ಹಾಗಾಗಿ ಬಂದು ನಾನು ಕಾಲ್ ಸೂಪನ್ನ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಸೊ ನೋಡ್ಬೋದು ಕಾಲ್ ಸೂಪ್ ಹೇಗಿದೆ ಅಂತ ನೋಡಿ. ಹಾಗೇ ಏನು ಮಾಡ್ತೀನಿ ಅಂದರೆ ಈಗ ಈ ಕಾಲನ್ನ ಹಾಗೇ ತೆಗೆದು ನೋಡಿ ಫ್ರೆಂಡ್ಸ್. ಆಹಾ, ಇದ್ದೀನಿ, ಹೇಳ್ತಾ ಬರ್ತಾನೆ ಇದೆ. ಓಕೆ, ನೋಡಿ ಫ್ರೆಂಡ್ಸ್, ಈ ಒಂದು ಕಾಲ್ ಸೂಪ್ ಆಗಿರ್ಬೋದು. ಮತ್ತು ಈ ಒಂದು ಏನಿದೆ ಈ ರೈಸ್ ಬಂದು ಇದು ಬಂದು ಫುಲ್ಲು ಕಾಂಬೋ. ಸೊ ಮೀಲ್ಸು ಅಂದರೆ ಮುದ್ದೆ ಬರುತ್ತೆ ಮತ್ತು ವೈಟ್ ರೈಸು, ಇಲ್ಲಿ ನೋಡಿ ಗ್ರೇವಿ ಮತ್ತು ಬಾಯ್ಲ್ಡ್ ಎಗ್ಗು ಮತ್ತು ಇದ್ರ ಜೊತೆಗೆ ಬಿರಿಯಾನಿ ನೋಡಿ, ಬಿರಿಯಾನಿ ಮತ್ತು ಇಲ್ಲಿ ನೋಡಿ ಚಿಲ್ಲಿ ಚಿಕನ್ ಗ್ರೇವಿ ಮಸಾಲೆ ಏನೋ ಕೊಟ್ಟಿದ್ದಾರೆ. ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ ಹೇಳಿಬಿಟ್ಟು. ಓಕೆ ಫ್ರೆಂಡ್ಸ್, ಕಾಲ್ ಸೂಪು ಏನಿದೆ ನೋಡಿ, ಕಾಲ್ ಸೂಪು ಟ್ರೈ ಮಾಡ್ತೀನಿ. ಕಾಲು ಹಾಗೇ ಉದುರ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಕಾಲ್ ಸೂಪು. ಆಹಾ, ಸೂಪ್ ಏನಿದೆ ಖಾರವಾಗಿ ಇದೆ ಫ್ರೆಂಡ್ಸ್. ಈ ಒಂದು ಕಾಲ್ ಸೂಪು, ಆ ಸೂಪಲ್ಲಿ ಒಂದು ಸ್ವಲ್ಪ ಈ ಗರಂ ಮಸಾಲೆ ಥರ ಬಂದು ಹಾಕಿದ್ದಾರೆ. ಅದು ಮಾತ್ರ ಅಲ್ಲ, ಈ ಸೂಪ್ ಅಂದರೆ ಒಂದು ಸ್ವಲ್ಪ ಘಾಟಾಗಿ ಇರಬೇಕು. ಸೊ ಆ ಒಂದು ಘಾಟು ಬಂದು ಫೀಲ್ ಆಗ್ತಾ ಇದೆ. ಮತ್ತು ಇದ್ರ ಜೊತೆಗೆ ಲೈಟಾಗಿ ಈ ಒಂದು ಪೆಪ್ಪರ್ ಪೌಡ್ರ್ ಏನಿದೆ, ಸೊ ಆ ಪೆಪ್ಪರ್ ಕೂಡ ಬಂದು ನನಗೆ ಆ ಒಂದು ಫ್ಲೇವರು ಫೀಲ್ ಆಗ್ತಾ ಇದೆ ಈ ಒಂದು ಕಾಲಲ್ಲಿ. ಸೂಪು ತುಂಬ ಬಿಸಿಯಾಗಿದೆ ಫ್ರೆಂಡ್ಸ್, ಬಿಸಿಯಾಗಿದೆ. ಕಾಲಂತೂ ಚಾನ್ಸೇ ಇಲ್ಲ ಬಿಡಿ, ಕಾಲಂತೂ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಅಷ್ಟು ಸಾಫ್ಟಾಗಿ ಬೆಂದಿದೆ ಕಾಲು. ಇದು ಆ ಒಂದು ಸೂಪು ಜೊತೆಗೆ ಆ ಪೆಪ್ಪರ್ಗೆ ಖಾರವಾಗಿ ಇರೋದಕ್ಕೆ, ಸೊ ಬಿಸಿಯಾಗಿ ಇರೋದಕ್ಕೆ ಆಹಾ.
ಅಲ್ಟಿಮೇಟ್. ಮತ್ತು ಇದ್ರ ಜೊತೆಗೆ ನೋಡಿ ಇನ್ನೂ ಕೂಡ ಬಂದು ಈಗ ಇದು ನೋಡ್ಬೋದು ಗ್ಲಾಸಲ್ಲಿ ಎಕ್ಸ್ಟ್ರಾ ಕೂಡ ಬಂದು ಸೂಪ್ನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನಾನು ಹೇಳ್ದಂಗೆ ಬಿಸಿ ಖಾರ ಪೆಪ್ಪರು ಈ ಒಂದು ಕಾಲ್ ಸೂಪಲ್ಲಿ ಏನಿದೆ, ಈ ಕಾಲ್ ಸೂಪ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಬಿಸಿ ಬಿಸಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಫ್ಯಾಂಟಾಸ್ಟಿಕ್, ಸೂಪರಾಗಿದೆ. ಕಾಲ್ ಸೂಪ್ ಇಷ್ಟೊತ್ತು ನಾನು ಟ್ರೈ ಮಾಡಿದೆ, ಚಾನ್ಸೇ ಇಲ್ಲ ಬಿಡಿ, ಸೂಪರಾಗಿದೆ. ಸಾಫ್ಟಾಗಿ ಬೆಂದಿದೆ ಕಾಲ್ ಸೂಪು. ಓಕೆ, ಈಗ ಬಂದು ನಾನು ಮೀಲ್ಸ್ ಬಂದು ಏನಿದೆ, ಈ ಮೀಲ್ಸ್ ಬಂದು ಕಾಂಬೋ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇದರಲ್ಲಿ ಏನಿದೆ ಅಂತ ಆಲ್ಮೋಸ್ಟ್ ನಾನು ಹೇಳಿದ್ದೀನಿ. ಸೊ ಈಗ ಮತ್ತೆ ನೋಡಿ ಈ ಶೇರ್ವಾ ಮತ್ತು ಇದು ಬಂದು ಬಿರಿಯಾನಿ. ಸೊ ಅಂದರೆ ನಾಟಿ ಸ್ಟೈಲ್ ಬಿರಿಯಾನಿ ಇದು. ಮತ್ತು ನೋಡಿ ಇದು ಬಂದು ವೈಟ್ ರೈಸು. ಪ್ರತಿಯೊಂದು ಕೂಡ ಬಂದು ಬಿಸಿ ಬಿಸಿಯಾಗಿದೆ ಫ್ರೆಂಡ್ಸ್. ಸೊ ಅದು ಮತ್ತು ನೋಡಿ ಬಾಯ್ಲ್ಡ್ ಎಗ್ಗು ಮತ್ತು ಮುದ್ದೆ. ಸೊ ಈ ಒಂದು ಚಿಕನ್ ಸಾರು. ಸೊ ಚಿಕನು ಗ್ರೇವಿ, ಆಹಾ ಆಹಾ ನೋಡಿ ಫ್ರೆಂಡ್ಸ್, ಪೀಸಸ್ ಎಲ್ಲ ಹಾಗೆ ಬಂದು ನೋಡಿ ಅದು ಯಾವ ಥರ ಬೆಂದಿದ್ರೆ ಎಲ್ಲ ಹಾಗೆ ಪೀಸ್ ನೋಡಿ ಹಾಗೆ ಉದುರುತ್ತಾ ಇದೆ ಪೀಸಸ್ ಎಲ್ಲ. ಅಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಈ ಪೀಸಸ್ ಎಲ್ಲ. ಓಕೆ ಫ್ರೆಂಡ್ಸ್, ಸೊ ಈ ಒಂದು ಚಿಕನ್ ಮಸಾಲ ಮತ್ತು ಮುದ್ದೆ, ಈ ಮುದ್ದೆಗೆ ಹೇಗಿದೆ ಅಂತ ಹೇಳಿಬಿಟ್ಟು ಈಗ ನೋಡೋಣ. ಮತ್ತು ಈ ಒಂದು ಮುದ್ದೆ ಏನಿದೆ ನೋಡಿ, ಈ ಒಂದು ಮುದ್ದೆ ಸೈಜ್ ನೋಡ್ಬೋದು. ಆ್ಯಕ್ಚುಲಿ ಮುದ್ದೆ ಸೈಜ್ ಕೂಡ ಬಂದು ನೋಡಿ ದೊಡ್ಡದಾಗಿದೆ ಫ್ರೆಂಡ್ಸ್. ಸೈಜ್ ಕೂಡ ಬಂದು ಒಬ್ಬರು ತಿನ್ಬೋದು, ಚೆನ್ನಾಗಿದೆ. ಆಹಾ 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 ನಾಟಿ ಸ್ಟೈಲು ಮುದ್ದೆಗೂ ಈ ಒಂದು ಚಿಕನ್ನು ಕುರ್ಮಾಗೂ ಆಹಾ ಹಾ ಸೂಪರಾಗಿದೆ ಫ್ರೆಂಡ್ಸ್. ಮುದ್ದೆ ಮತ್ತು ಚಿಕನ್ ಕುರ್ಮಾ ಖಾರವಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಏನು ನಾವು ಹೇಳ್ತೀವಿ ಮುದ್ದೆ ಮತ್ತು ಈ ಒಂದು ಮುದ್ದೆ ಕೋಳಿ ಸಾರು ಅಂತ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಆ ಥರ ಇದೆ ಈ ಒಂದು ಮಸಾಲೆ ಏನಿದೆ, ಹಾಗಿದೆ. ಓಕೆ, ಈ ಪೀಸಸ್ ಟ್ರೈ ಮಾಡೋಣ. ಹಾಂ ನೋಡಿ ಪೀಸಸ್ ನೋಡಿ ಹೇಗಿದೆ, ಎಲ್ಲ ಫುಲ್ ಅದು ಇವಾಗೇನು ಅದುವೇ ಬೆಂದು ಅಷ್ಟು ಬಾಯ್ಲ್ ಆಗಿ ಬೆಂದು ಸಾಫ್ಟ್ ಆಗಿದೆ ಚಿಕನು. ಅದುವೇ ಉದುರೋಗುತ್ತೆ ಈಗ, ಆ ಥರ ಇದೆ ಫ್ರೆಂಡ್ಸ್. ಆಹಾ ಮಸಾಲೆ ಒಂದು ಸ್ವಲ್ಪ ತಿಕ್ಕಾಗಿದೆ ಮತ್ತು ಲೈಟಾಗಿ ಬಂದು ಈ ಒಂದು ಸ್ವಲ್ಪ ಗ್ರೀನಿಶ್ ಮಸಾಲೆ ಥರ ಇದೆ. ಅದೇನಿದೆ ಗರಂ ಮಸಾಲ ಅಂತ ನಾವು ಹೇಳ್ತೀವಿ, ಆ ಒಂದು ಚಕ್ಕೆ ಲವಂಗ ಅರೋಮಾ ಅದು ಬಂದು ನಮಗೆ ಫೀಲ್ ಆಗ್ತಾ ಇದೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ಈ ಮುದ್ದೆಗೂ ಮತ್ತು ಈ ಒಂದು ಚಿಕನ್ ಮಸಾಲೆಗೂ, ಅಷ್ಟು ಚೆನ್ನಾಗಿದೆ. ಸೊ ನಾನು ಹೇಳಿರೋಂಗೆ ಈ ಒಂದು ಪೀಸಸ್ ಎಲ್ಲ ಕೂಡ ಬಂದು ತುಂಬ ಚೆನ್ನಾಗಿದೆ. ಮತ್ತು ಈಗ ಏನು ಮಾಡೋಣ ಅಂದರೆ ಈ ಒಂದು ಕುರ್ಮಾಗೂ ಮತ್ತು ಈ ಒಂದು ಬಿರಿಯಾನಿ ಏನು ಕೊಟ್ಟಿದ್ದಾರೆ, ಸೊ ಈ ಬಿರಿಯಾನಿನ ಬಂದು ಟೇಸ್ಟ್ ಮಾಡೋಣ. ಅಂದರೆ ಇದು ಬಂದು ಕಂಪ್ಲೀಟಾಗಿ ಕಾಂಬೋ. ಸೊ ಕಾಂಬೋ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಹೇಗಿದೆ ಅಂತ. ಈಗ ಬಂದು ಬಿರಿಯಾನಿ ಹಾಕ್ಕೊಂಡಿದ್ದೀನಿ. ಸೊ ಈ ಬಿರಿಯಾನಿ ಹೇಗಿದೆ ಅಂತ ಹೇಳಿಬಿಟ್ಟು ನೋಡೋಣ. ನೋಡಿ ಒಂದು ಸ್ವಲ್ಪ ಹಾಗೆ ಗ್ರೇವಿನೂ ತಗೊತಾ ಇದ್ದೀನಿ. ಬಿರಿಯಾನಿ ಬಿರಿಯಾನಿಯಲ್ಲಿ ಅಷ್ಟು ಫ್ರೆಂಡ್ಸ್ ಟೇಸ್ಟ್ ಫೀಲ್ ಆಗ್ತಾ ಇದೆ. ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ನಾವು ಈಸಿಯಾಗಿ ಬಂದು ಫೀಲ್ ಮಾಡ್ಕೋಬೋದು. ಟೇಸ್ಟ್ ಫೀಲ್ ಆಗ್ತಾ ಇದೆ. ಬಿರಿಯಾನಿ ಬಂದು ನೋಡ್ಬೋದು, ಈ ಒಂದು ಟೆಕ್ಸ್ಚರ್ ಏನಿದೆ ಲೈಟ್ ಗ್ರೀನಿಶ್ ಇದೆ. ಸೊ
ಸೊ ಒಂದು ಸ್ವಲ್ಪ ಹೇಗೆ ಅಂದರೆ ಬಂದು ಏನು ನಾವು ದೊನ್ನೆ ಬಿರಿಯಾನಿ ಅಂತ ಹೇಳ್ತೀವಿ, ಸೊ ಆ ಒಂದು ಫ್ಲೇವರ್ ಬಂದು ಫೀಲ್ ಆಗ್ತಾ ಇದೆ ಫ್ರೆಂಡ್ಸ್. ದೊನ್ನೆ ಬಿರಿಯಾನಿನ ತಿಂದರೆ ಹೇಗಿರುತ್ತೆ ಆ್ಯಸ್ ಇಟ್ ಈಸ್ ಸೇಮ್ ಫೀಲ್ ಆಗ್ತಾ ಇದೆ. ಸೊ ಬಿರಿಯಾನಿ ಗ್ರೀನ್ ಕಲರ್ ಇದೆ, ಲೈಟ್ ಗ್ರೀನ್ ಇದೆ, ಫುಲ್ ಗ್ರೀನ್ ಇಲ್ಲ, ಲೈಟು. ಸೊ ನೋಡ್ಬೋದು ಅದರ ಜೊತೆಗೆ ಈ ಒಂದು ಬಿರಿಯಾನಿ ಜೊತೆಗೆ ಈ ಒಂದು ರೈಸ್ ಕೂಡ ಬಂದು ನಾವು ಬಿರಿಯಾನಿ ಜೊತೆಗೆ ಈ ಒಂದು ಗ್ರೇವಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿ ಟೇಸ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆರಾಮಾಗಿ ನೀವು ಬಂದರೆ ಟ್ರೈ ಮಾಡ್ಬೋದು. ಓಕೆ ಎಸ್ ಫ್ರೆಂಡ್ಸ್, ಸೊ ವೈಟ್ ರೈಸ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಹೇಳಿರಂಗೆ. ವೈಟ್ ರೈಸು ಮತ್ತು ಚಿಕನ್ ಕುರ್ಮಾ. ವೈಟ್ ರೈಸಲ್ಲಿ ನಾವು ಚಿಕನ್ ಕುರ್ಮಾ ಹಾಕೊಂಡು ಟ್ರೈ ಮಾಡಿದ್ರೆ ಅಫ್ಕೋರ್ಸ್ ಹೇಗಿರುತ್ತೆ ಆ ಥರ ಇದೆ. ವೈಟ್ ರೈಸು ಕುರ್ಮಾ ಅಂದರೆ ಚಿಕನ್ ಕುರ್ಮಾ ಏನಿದೆ ಒಂದು ಸ್ವಲ್ಪ ಖಾರವಾಗಿದೆ. ನಾನು ಆವಾಗಲೇ ಹೇಳಿರೋ ಥರ ಈ ಚಕ್ಕೆ, ಲವಂಗ, ಗರಂ ಮಸಾಲ ಈ ಒಂದು ಅರೋಮಾ ಏನಿದೆ ಅದು ನಮಗೆ ಫೀಲ್ ಆಗುತ್ತೆ. ಸೊ ವೈಟ್ ರೈಸಲ್ಲಿ ಚಿಕನ್ ಕುರ್ಮಾ ಹೇಗಿರುತ್ತೆ ಸೊ ಆ ಒಂದು ಫೀಲಿಂಗ್ ಬಂದು ಇಲ್ಲಿ ನಾವು ನೋಡ್ಬೋದು. ಚೆನ್ನಾಗಿದೆ, ಬಟ್ ಸಪ್ಪೆ ಎಲ್ಲ ಖಾರ ಇದೆ ಫ್ರೆಂಡ್ಸ್. ಮತ್ತು ನೋಡಿ ಇದರಲ್ಲಿ ಏನಂದರೆ ಹೈಲೈಟು ಇದು ಏನಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ. ನೋಡಿ ತುಂಬ ಸಾಫ್ಟಾಗಿ ಬೆಂದಿದೆ. ಅಲ್ಟಿಮೇಟ್. ಸೂಪರಾಗಿದೆ ಫ್ರೆಂಡ್ಸ್. ಇದರಲ್ಲಿ ಕೂಡ ಕೆಲವೊಮ್ಮೆ ಚಿಕನ್ ಬಂದು ಗಟ್ಟಿ ಇರುತ್ತೆ, ಗಟ್ಟಿನೇ ಇಲ್ಲ, ತುಂಬ ಸಾಫ್ಟಾಗಿದೆ ಚಿಕನ್. ನೀವು ಯಾವುದೇ ಪೀಸ್ ತೊಗೊಳ್ಳಿ ನೋಡಿ ತುಂಬ ಸಾಫ್ಟಾಗಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡಿ ನೋಡ್ಬೋದು, ಇಲ್ಲಿ ನೋಡಿ. ಸೊ ತುಂಬ ಸಾಫ್ಟಾಗಿದೆ ಚಿಕನು, ಗಟ್ಟಿ ಇಲ್ಲ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ಏನಿದೆ ಹೋಟೆಲ್ ಪ್ರಶಾಂತ್ ಗೌಡ್ರ ಮನೆ ಅಂತ ಹೇಳಿಬಿಟ್ಟು ಇಲ್ಲಿ ಫುಲ್ಲು ಹೊಟ್ಟೆ ತುಂಬ ಅನ್ಲಿಮಿಟೆಡ್ ಫುಡ್ಡನ್ನ ತಿಂದ್ಬಿಟ್ಟು ನಾನು ಬರ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಯಾರೆಲ್ಲ ಬಂದು ಈ ಒಂದು ನಾಗರಬಾವಿ ಹತ್ರ ಬರ್ತೀರೋ ಸೊ ಮಿಸ್ ಮಾಡದೆ ಬಂದು ಟ್ರೈ ಮಾಡಿ. ಹೋಟೆಲ್ ಪ್ರಶಾಂತ್ ಗೌಡ್ರ ಮನೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ, ಪಕ್ಕ ನಾಟಿ ಸ್ಟೈಲ್ ಫುಡ್ ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ಒಂದು ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಗಲೇ ನೆಕ್ಸ್ಟ್ ನಾನು ಹಾಕೋ ವಿಡಿಯೋ ಬಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ನಾನು ರೇಖಾ ಜೆನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.